ಚಂದ್ರಶೇಖರ್ ತಾತಯ್ಯನವರ ಮಠ ಹಾಗೆ ರಾಮದೇವರ ಒಂದು ದೇವಸ್ಥಾನ ಒಂದು ಲೋಕಾರ್ಪಣೆ ಆಗಿರ್ತಕ್ಕಂಥ ಆವಾಸ ಸ್ಥಾನ ಆಗಿರ್ತಕ್ಕಂಥ ಊರಾಗಿರುವ ಗುಂಡ್ಲದ್ಗೇರಿಯಲ್ಲಿ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇದೆ. ಈ ಒಂದು ತಂಡದಿಂದ ಗುಂಡ್ಲದ್ಗೇರಿಯಲ್ಲಿರ್ತಕ್ಕಂಥ ಹಲವಾರು ಮುಖಂಡರು ನಮ್ಮ ಜೊತೆಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ. ಈ ಭಾಗದ ಗುಂಡ್ಲದ್ಗೇರಿಯ ಭಾಳಷ್ಟು ಹಿರಿಯ ಮುಖಂಡರು 3-4 ತಲೆಮಾರುಗಳನ್ನು ನೋಡಿರ್ತಕ್ಕಂತಹ ಒಬ್ಬ ಹಿರಿಯ ಮುತ್ಸದ್ದಿ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸಿ ಅವರಿಂದನೇ ಕೇಳೋಣ ಬನ್ನಿ. ನಮಸ್ಕಾರ. ವೀರನಗೌಡ ಅಂತ ಹೇಳಿ ನಮ್ಮ ಗುಂಡ್ಲದ್ಗೇರಿ ಗ್ರಾಮದ ಮುಖಂಡರು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಆನಂದ್ ಸಿಂಗ್ ಅವರು ಸಚಿವರಾಗಿ ಶಾಸಕರಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ನಿಮ್ಮ ಭಾಗಕ್ಕೆ ಅಂತ ಬಂದಾಗ ಏನು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ನಮಗೆ ಕೆಲಸ ಅಂತೂ ವಯಸ್ಸು ಮಾಡ್ಯಾನ. 3 ಸಲ ಮೇಲೆ ಯಾರು ಕೂಡ ಅವರು ಅಲ್ಲೇ ಒಂದು ಗುಡಿ ಮಾಡಿದೆ. ಇದು ತಾನು ಸಂತೆ ಮಾಡಿದ ಗುಡಿ. ಆಮೇಲೆ ಗೋಪುರ ಮಾಡಿದೆ. ಇನ್ನು ಕೆಲವು ಕಾರ್ಯಕ್ರಮ ಕೇರಾಗ ಮಾಡ ಇಲ್ಲೇ ರಾಮದೇವ್ರ ಗುಡಿ ಮಾಡ್ಯಾನ. ಆಮೇಲೆ ಏತ ನೀರಾವರಿ ಅಂತ ನೀರು ಕುಡಿಯೋಕೆ ನೀರಿದ್ದಿಲ್ಲ, ಊರಕ್ಕೆ ಡ್ಯಾಮೇಜ್ ನೀರು ಮಾಡ್ಯಾನ. ಎಲ್ಲ ಕೆಲಸನೂ ಮಾಡ್ಯಾನ. ಆಮೇಲೆ ಬಡಗರು ಬಗ್ಗರಿಗೆ ಕೂಡ ಒಳ್ಳೆ ಕೆಲಸನೂ ಮಾಡ್ಯಾನ. ಇದು ಎಷ್ಟು ಸಲ ಆಟ ಬಂದ್ರೆ ಮಾತ್ರ ಬೇಸ್ ನಮಗೆ. ಸಿದ್ಧಾರ್ಥ್ ಸಿಂಗ್ ಅವರು ನಿಮ್ಮ ಗ್ರಾಮಕ್ಕೆ ಬರ್ತಾರೆ, ಗುಂಡ್ಲದ್ಗೇರಿಗೆ. ಅವ್ರ ಮಗನಾಗಿರ್ತಕ್ಕಂಥ ಸಿದ್ಧಾರ್ಥ್ ಸಿಂಗ್ ಅವರು ಇಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ನಿಮ್ಮ ಜೊತೆಗೆ ಇರ್ತಕ್ಕಂಥ ಒಡನಾಟ ಯಾವ ರೀತಿಯಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ? ನಮ್ಗೆ ಯಾವುದೇ ಕಾರ್ಯಕ್ರಮ ಆದ್ರೆ ಬರ್ತಾರೆ. ಅವರು ಸ್ಪಂದಿಸ್ತಾನೆ, ಹೋಗ್ತಾನೆ. ನಾವು ಯಾರೇ ಒಂದು ಊರಾಗ ಎಲ್ಲ ಡ್ರಾಮಾ ಮಾಡಿದ್ರೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗುಂಡ್ಲದ್ಗೇರಿ ಗ್ರಾಮದ ಮತ್ತೊರು ಮುಖಂಡರಾಗಿರ್ತಕ್ಕಂಥ ಚಂದ್ರರೆಡ್ಡಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಚಂದ್ರರೆಡ್ಡಿ ಅಣ್ಣ ನಮಸ್ತೆ. ನಮಸ್ಕಾರ. ಏನು ಹೇಳ್ತೀರಾ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ಹೇಳಿದ್ರೆ? ನಮ್ಮ ಯುವ ನಾಯಕ ಸಿದ್ಧಾರ್ಥ್ ಸಿಂಗ್ ಊರಿಗೆ ಭಾರಿ ಪ್ರಮುಖ ಹುಡುಗ. ಆಮೇಲೆ ಎಲ್ಲೇ ಒಂದು ಸಣ್ಣ ಪ್ರೋಗ್ರಾಮ್ ಇದ್ರೂ ಕೂಡ ಕರೆದ್ರೆ ತಕ್ಷಣ ಸ್ಪಂದಿಸ್ತಾರೆ. ಆಮೇಲೆ ಯಾವುದೇ ಒಂದು ಕೆಲಸ ಇದ್ದರೂ ನಮ್ಮೂರಿಗೆ ಒಂದು ಕುಡಿಯೋ ನೀರಿನ ತೊಂದರೆ ಇತ್ತು, ಆದರೂ ಕೂಡ ಎಲ್ಲ ಬಂದರೂ ಕೂಡ ಯಾರು ಮೋಟ್ರ್ ಸುತ್ತಲೂ ಏನಿಲ್ಲ, ಹೊಸ ಒಂದು ಮೋಟ್ರ್ ತಂದು ಕೊಟ್ಟರು. ಆಮೇಲೆ ದೇವ್ರ ಗುಡಿ ಒಂದು ನಿಂತ್ಕೊಂಡು ಹೋಗ್ಬಿಟ್ಟಿತ್ತು. ಅದು ಅದಕ್ಕೆ ಬಂದು ಕ್ಯಾಶ್ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಅದಕ್ಕೊಂದು ಸಹಾಯ ಮಾಡಿದರು. ಆಮೇಲೆ ಹುಡುಗರಿಗೆ ಯಾವುದನ್ನು ಸಹಾಯ ಹೆಲ್ಪ್ ಯಾಕಂದ್ರೆ ಕೇಳ್ರಿ, ನಾನು ಓದ್ಸೋಕ್ಕೆ ಎಲ್ಲದಕ್ಕೆ ದುಡ್ಡು ಕೊಡ್ತೀನಿ ಅಂತ ಕೂಡ ಹೇಳಿದರು. ಅವರಿಂದ ಭಾರಿ ಹೆಲ್ಪ್ ಆಗ್ತಾಯಿದೆ ನಮಗೆ. ಆದರೂ ಕೂಡ ನಾವೆಲ್ಲ ಸ್ಪಂದಿಸ್ತೀವಿ. ನಮ್ಮೂರ ಜನ ಎಲ್ಲ ಸ್ಪಂದಿಸ್ತಾರೆ. ಅವ್ರಿಗೆ ಯಾವತ್ತಿಗೂ ಸ್ಪಂದಿಸ್ತಾರೆ, ಇವತ್ತಿಗೂ ಸ್ಪಂದಿಸ್ತೀವಿ ಅವ್ರಿಗೆ. ಈಗ ಅವರು ಜನ್ಮ ದಿನಾಚರಣೆ ಇದೆ ಮುಂದಿನ ತಿಂಗಳು 10ನೇ ತಾರೀಕು. ಅವರ ಒಂದು ಜನ್ಮ ದಿನಾಚರಣೆ ಅಂದರೆ ಹುಟ್ಟಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಅವ್ರಿಗೆ ಏನಂತ ನೀವು ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀರಾ? ಅವರು ಯುವ ಪೀಳಿಗೆ ಇದ್ದಾರೆ, ಮುಂದೆ ಹೊಸ ನಾಯಕನಾಗಿ ಶಾಸಕನಾಗಿ ಆಯ್ಕೆಯಾಗಿ ಬರಲು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಜಯವಾಗಲೆಂದು, ಹೀಗೆ ಜಯವಿಂದ 100 ವರ್ಷ ಸುಖವಾಗಿ ಬಾಳೆಂದು ನಾವೆಲ್ಲ ಊರಿನ ಜನ ಆಶಿಸೋಣ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗುಂಡ್ಲದ್ಗೇರಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ವಿರೂಪಾಕ್ಷ ಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನನ ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ ವಿರೂಪಾಕ್ಷ ಗೌಡ್ರೆ. ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅನ್ನೋ ವಿಚಾರ ಜೊತೆಗೆ ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಎರಡರ ಬಗ್ಗೆ ಮಾತಾಡೋದಾದರೆ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ? ಸರ್, ಅವರು ಇನ್ನೊಂದು ಫಸ್ಟಿಗೆ ಆಂಜನೇಯ ಗುಡಿ ಕಳಿಸ್ಕೊಟ್ರೆ, ಆಮೇಲೆ ಚಂದ್ರಶೇಖರ ಗುಡಿ ಕಳಿಸ್ಕೊಟ್ರು, ರಾಮದೇವ್ರ ಗುಡಿ ಕಳಿಸ್ಕೊಟ್ರು, ತಾಯಮ್ಮ ಗುಡಿ ಕಳಿಸಿ ಎಲ್ಲ ಮಾಡಿದರು. ಇವತ್ತು ಅವ್ರ ಬಗ್ಗೆ ನಾವು ಭಾಳ ಐತಿ ಅನ್ಕಂಪ ನಮಗೆ. ಸಿದ್ಧಾರ್ಥ್ ಸಿಂಗ್ ಅವ್ರು ಬಂದರು, ಅವ್ರು ಏನಪ್ಪ ಹಿಂಗೆ ನಿಂತ್ಬಿಡ್ತಾರೆ, ಅವರು ಒಂದು 5 ಲಕ್ಷ ರೂಪಾಯಿ ಹಂಗೆ ಕೊಟ್ಟೇಬಿಟ್ರು. ಮತ್ತು ಈ ಮುಂದೆ ಕೂಡ ನಮಗೆ ಒಳ್ಳೇದಾಗಲ್ಲ ಅಂತ ನಾವು ಕೋರ್ತೇವೆ. ಈಗ ನಿಮ್ಮ ಭಾಗದಲ್ಲಿ 40-50 ವರ್ಷಗಳ ಕಾಲ ನಿಮ್ಮ ಈ ಭಾಗ ಅಂತಂದು ಹೇಳಿದ್ರೆ ಒಣಭೂಮಿ ಇರ್ತಕ್ಕಂಥ ಮಳೆ ಆಧಾರಿತವಾಗಿ ಇರ್ತಕ್ಕಂಥ ಭೂಮಿಗಳು ಹಲವಾರು. ಇನ್ನೂ ಒಂದು ಏತ ನೀರಾವರಿ ಕೂಡ ಮಾಡಿಕೊಟ್ರು ಅವರು. ಕೆರೆಯದು ಮಾಡಿದ್ರು ಕೆರೆಗಳು. ಮತ್ತು ಇದೆಲ್ಲ ಮಾಡ್ಯಾರ ಅಂದ್ರೆ ಪಾಪ ಅವ್ರಿಗೆ ನಾವು ಸೊನ್ನೆನೆ ಕೊಡಲೇಬೇಕು. ನಾವು ಆದರೆ ಕೊಟ್ಟುಬಿಟ್ಟಿವಿ ಅವ್ರಿಗೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಗುಂಡ್ಲದ್ಗೇರಿ ಭಾಗದ ಮತ್ತೊರು ಮುಖಂಡರಾಗಿರ್ತಕ್ಕಂಥ ಜಂಬುನಾಥ ಆಚಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ ಜಂಬಣ್ಣ, ನಿಮಗೆ ಮೊದಲನೇದಾಗಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತ ವಿಚಾರ ಬಂದಾಗ ಏನು ವಿಷಯಗಳನ್ನ ಸಿದ್ಧಾರ್ಥ್ ಸಿಂಗ್ ಅವ್ರ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಳ್ತೀರಾ? ಸಿದ್ಧಾರ್ಥ್ ಸಿಂಗ್ ಆಗಿರ್ಬೋದು ಮತ್ತು ಆನಂದ್ ಸಿಂಗ್ ಆಗಿರ್ಬೋದು, ನಮಗೆ ಈ ಭಾಗದಲ್ಲಿ ಭಾಳಷ್ಟು ಅವರು ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ಹೊಸಪೇಟೆ ಜಿಲ್ಲೆ ಆಗಿದ್ದು ಒಂದು ಬಹಳ ದೊಡ್ಡ ಮಟ್ಟದ ನಮಗೆಲ್ಲ ಸಂತೋಷ. ಆಮೇಲೆ ಪ್ರತಿಯೊಂದು ಗ್ರಾಮಗಳಿಗೆ ಹೊಲದ ದಾರಿಗಳು ಕೂಡ ಅವರು ಭಾಳ ಅಚ್ಚುಕಟ್ಟಾಗಿ ಜನರಿಗೆ ಏನು ಬೇಕು ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ್ರದ್ದು ನಾವು ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರು ಮತ್ತೆ ಮುಂದೆ ಕೂಡ ನಮ್ಮ ಸಿದ್ಧಾರ್ಥ್ ಸಿಂಗ್ ಕೂಡ ಇಲ್ಲಿ ಬಂದಾಗ ಮಕ್ಕಳ ಜೊತೆಯಲ್ಲ ಫೋಟೋ ತೆಗೆಸ್ಕೊಳೋದು, ಆಮೇಲೆ ಯಾರಿಗೂ ಕಷ್ಟ ಅಂದರೆ ಹಂಗೆ ಜೋಬಿಗೆ ದುಡ್ಡು ತೆಗೆದು ಕೊಡ್ತಿದ್ರು ಅವರು. ನಾವು ಅನ್ಕೊತಿದ್ವಿ ಇವ್ರು ಎಷ್ಟಾದ್ರು ಸದುಪಯೋಗನೋ ದುರುಪಯೋಗನೋ ಗೊತ್ತಿಲ್ಲ, ಅವ್ರು ಎಲ್ರಿಗೂ ದುಡ್ಡು ಕೇಳ್ದಂಗೆ ಅವ್ರು ಯಾರು ಆರಾಮಿಲ್ಲ ಅಂತ ಬಂದ್ಕೊಳ್ಳಿ ವಯಸ್ಸಾದವರಿಗೆ ದುಡ್ಡು ಕೊಟ್ಕೊಂತ ಬಂದರು. ಆಮೇಲೆ ಭಾಳಷ್ಟು ಜನರ ಜೊತೆ ಹೊಂದಾಣಿಕೆ ಕೂಡ ಇದ್ದಾರೆ ಅವರು. ದೇವರು ಇದೇ ರೀತಿಯ ಆರೋಗ್ಯ ಸಂಪತ್ತನ್ನು ಕೊಡಲಿ, ಇದೇ ರೀತಿ ಒಂದು ಸಹಾಯ ಮಾಡುವಂಥ ಶಕ್ತಿಯನ್ನು ಕೊಡಲಿ, ಅವರು ಮತ್ತೆ ಜಯಶಾಲಿ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ
ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಭಾಗದ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ರುದ್ರಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ರುದ್ರಪ್ಪಣ್ಣ ನಮಸ್ತೆ. ಆನಂದ್ ಸಿಂಗ್ ಅವ್ರ ಬಗ್ಗೆ ಮತ್ತು ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಹೇಳಿದ್ರೆ ಏನು ವಿಚಾರಗಳನ್ನ ನೆನಪು ಮಾಡೋಕ್ಕೆ ಇಷ್ಟಪಡ್ತೀರಾ? ಆನಂದ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕಿಂತ ಮುಂಚೆ ನಾವು ಎಮ್ ಎಲ್ ಎನ ನಾವು ನೋಡೇ ಇಲ್ಲ. ಎಮ್ ಎಲ್ಗಳು ನೋಡಿದ್ದೀವಿ, ನಮಗೆ ಪರಿಚಯನೇ ಇಲ್ಲ. ಇವರು ಆನಂದ್ ಸಿಂಗ್ ಅಂತ ಎಮ್ ಎಲ್ ಎ ಅವ್ರು ಬಂದ ಮೇಲೆ ಹಳ್ಳಿಲಿಂದ ಡಿಲ್ಲಿವರೆಗೆ, ಆ ಹುಡುಗರಿಂದ ಮುದಿಯೋರ್ವರೆಗೆ ಎಮ್ ಎಲ್ ಎ ಅಂತ ಗೊತ್ತಾಗಿದ್ದೇ ಅವ್ರು ಎಮ್ ಎಲ್ ಎ ಆದ್ಮೇಲೆ. ಸಣ್ಣ ಸಣ್ಣ ಜನರಿಗೆ ಆಗಲಿ, ಸಣ್ಣ ಹುಡುಗರಿಗೆ ಆಗಲಿ, ಎಲ್ಲರನ್ನ ಅಪ್ಪಿಗೆಯಿಂದ, ಪ್ರೀತಿಯಿಂದ, ಮುದ್ದತೆಯಿಂದ ನೋಡ್ತಕ್ಕಂಥ ಎಮ್ ಎಲ್ ಎ ಏಕೈಕ ಯಾರಾದರೂ ಇದ್ರು ಅಂದ್ರೆ ಅವರು ಆನಂದ್ ಸಿಂಗ್ ಅವ್ರು ಭಾಳ ಪರಿಚಯ ನಮಗೆ. ಭಾಳ ದಿನಲಿದ್ದ ಕೂಡ ನಾವು ವಿಶ್ವಾಸವಾಗಿದ್ವಿ. ಹೀಗೆ ನಮ್ಮ ಹೊಲಗಳ ಸಲುವಾಗಿ ನಾವು ಬೆಂಗಳೂರಿಗೆ ಹೋಗಿದ್ವಿ. ಅವ್ರಿಗೆ ಗೊತ್ತಿದ್ದಿಲ್ಲ, ಅವ್ರು ಯಾವುದೇ ಕೆಲಸದ ಮೇಲೆ ಅಲ್ಲಿದ್ದರು ಬೆಂಗಳೂರಲ್ಲಿ. ನಾವು ಅದೇ ರೀತಿಯಾಗಿ ಎಲ್ಲರೂ ಹೋಗಿದ್ವಿ. ಅಲ್ಲಿ 3 ದಿನ ಇತ್ತು ನಮ್ಮದು ಕಷ್ಟ. ಚಾರ್ಜಿ ಕೂಡ ಇದ್ದಿಲ್ಲ ನಮ್ಮ ಹತ್ರ. ಆವತ್ತಿನ ದಿನದಲ್ಲಿ ನಾವು ಅಲ್ಲಿ ಸ್ಟ್ರೈಕ್ ಮಾಡ್ಬೇಕಂತ ನಾವು ಹೋಗಿದ್ವಿ. ಹೋದಾಗ ಅವರು ಕೂಡ ಇದ್ದರು, ಯಜಮಾನ್ರು ಕೂಡ ಬಂದಿದ್ದರು. ಹೋದಾಗ ಕರ್ಕೊಂಡು ಹೋದ್ರೆ ನಮ್ಮನ್ನೆಲ್ಲ. ಅವ್ರು ಕರ್ಕೊಂಡೋಗಿ ಅವ್ರು ಇರ್ತಕ್ಕಂಥ ಜಾಗದಲ್ಲಿ ಕರ್ಕೊಂಡೋಗಿ ಅವರು ನಮಗೆ ಊಟ ಉಪಚಾರ ಅಲ್ಲಿಗೆ ಹೋದ್ರು ಕೂಡ ಅವಾಗ ನಮಗೆ ಹಾಗೆ ನಾವು ವಿಧಾನಸೌಧಗೆ ಹೊರಗಡೆ ನೋಡ್ಬೋದು, ಒಳಗಡೆ ನಾವು ಯಾವ ನೋಡ್ಬೇಕು ರೀ? ದುಡ್ಡಿಲ್ದಾರೆ ಯಾರು ನೋಡ್ಬೇಕು? ವಿಧಾನಸೌಧ ಅಂದ್ರೆ ಹೊರಗಡೆ ಅಷ್ಟೇ ನೋಡಿದ್ರೆ ನಾವು. ಅವಾಗ ಅವ್ರು ನಮ್ಮನ್ನು ಎಲ್ಲರನ್ನ, ನಾವು ಗುಳ್ಳದಗಿರ್ಲಿದ್ದ ಹೋದ್ರನ್ನ ಇಷ್ಟು ಮಂದಿನ ಒಳಗೆ ಕರ್ಕೊಂಡೋಗಿ 1 ಗಂಟೆ ಟೈಮ್ ಕೇಳಿ ನಮ್ಮ ಎಲ್ಲರಿಗೆ ಅಲ್ಲಿ ಟೈಮ್ ಇಟ್ಟು ತೋರಿಸಿದ್ರು ಅವರು. ಅಂಥ ಒಳ್ಳೆ ವ್ಯಕ್ತಿತ್ವ ಇರುವಂಥ ದಣಿಗಳು ಅವರು. ಇಲ್ಲಿ ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಗ್ರಾಮವಾಸ ಜನರ ವಿಶ್ವಾಸ ಅಂತ ಅವ್ರು ಬಂದರು. ಇಲ್ಲಿ ಬಂದ್ರೆ ನಮ್ಮ ಊರಿನಲ್ಲಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಮಾತು ಕೊಟ್ಟ ಮೇಲೆ ಮಾತು ಕಳ್ಯಾರಲ್ಲ ಅವರು. ಆನಂದ್ ಸಿಂಗ್ ಆಗಲಿ, ಆನಂದ್ ಸಿಂಗ್ ಮಗ ಸಿದ್ಧಾರ್ಥ ಸಿಂಗ್ ಆಗಲಿ ಅಂತ ನೂಲಿನಂತೆ ಸೀರೆ ಹೆಂಗಿರ್ತದೋ ಅಪ್ಪನಂತೆ ಮಗ, ತಂದೆಗೆ ತಕ್ಕ ಮಗ ಅಂದರೆ ಸಿದ್ಧಾರ್ಥ ಸಿಂಗ್ ಅವರು ಯಾವುದೇ ರೀತಿಯಲ್ಲ ಇಲ್ಲಿ ಮಾತು ಕೊಟ್ಟಾರಂದ್ರೆ ಇಡೀ ಗುಳ್ಳದಗಿರಿನೆಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿಲಿ ಕೇಳಿದ್ರು ಕೂಡ ಅವ್ರು ಮಿಸ್ ಮಾಡ್ಕೊಂಡಿಲ್ಲ. ನೀರಿಲ್ಲ, ನಮ್ಮೂರಲ್ಲಿ ನೀರಿಲ್ಲ ಅಂದರೂ ಕೂಡ ಏಕ ನೀರಾವರಿ ಮಾಡ್ತೀವಿ ಅಂತ ಮಾತು ಕೊಟ್ಟೋಗಿದ್ರು. ನಿಮ್ಮ ಫೋಟೋ ಹಾಕಿ ನೀವು ಪೂಜೆ ಮಾಡ್ತೀರಿ ಅಂತ ಇದೇ ಕಟ್ಟೆ ಮೇಲೆ ಇದೇ ಊರಿನ ಜನರು ಎಲ್ಲರೂ ಹೇಳಿದರು. ಅದೇ ರೀತಿಯಾಗಿ ಮಾಡ್ಯಾರ ಅವರು. ನುಡಿದಂತೆ ನಡೆಯೋರಂದ್ರೆ ಆನಂದ್ ಸಿಂಗ್ ಅವರು. ಹೌದು, ಚಾಲೆಂಜಿವಾಗಿ ತಗೊಂತಿದ್ರು. ಗುಡಿ ನಾವು ಯಾವಾಗ ಕಟ್ಟಬೇಕು? ತಾಯಮ್ಮ ದೇವಸ್ಥಾನ ಅಂತಂದು ಆ ಕಡೆಗೆ ಐತೆ ನಮ್ಮ ಏರಿಯಾದಲ್ಲಿ, ಹಳೆ ಗುಡಿ ಅದು. ನಮ್ಮ ಊರಿನ ಜನರೆಲ್ಲ ಹೇಳಿದರು, ಇಲ್ಲ ರೀ ಹಿಂಗೈತೆ, ಅದು ಭಾಳ ದಿನ ಐತೆ, ಹಿಂದಕ್ಕೆ ಬಿದ್ದೈತೆ, ಅದು ದಣಿ ಮಾಡ್ಬೇಕು ಅದನ್ನು ಅಂತ ಎಲ್ಲರೂ ಹೇಳಿದರು. ಆಯ್ತು ತಗೊಳಪ್ಪ ಮಾಡೋಣ ಅಂತಂದ್ರೆ ಹಂಗೆ ಮಾತು ಕೊಟ್ಟಂತೆ ಹಂಗೆ ತಕ್ಕಂಗೆ ಮಾಡಿದರು. ಎಷ್ಟು ಹಿಗ್ಗಿನಿಂದ, ಎಷ್ಟು ಸಂಭ್ರಮದಿಂದ ನಡೀತೈತೆ. ಅದೇ ರೀತಿಯಾಗಿ ಆಂಜನೇಯನ ಗುಡಿ ಕಟ್ಟಿಸಿದ್ರು, ಚಂದ್ರಶೇಖರಪುರ ಮಠ ಕಟ್ಟಿಸಿದ್ರು, ಆಮೇಲೆ ರಾಮದೇವ್ರ ಟೆಂಪಲ್ ಅದು ಒಂದು ಮಾಡಿದರು. ಆಮೇಲೆ ಹೊಲಗಳು ರಸ್ತೆ ಇಲ್ಲಾಂದ್ರೆ ರಸ್ತೆ ಮಾಡಿಕೊಟ್ರು. ಇನ್ನು ಉಳಿಕೆದ್ದೆಲ್ಲ ಭಾಳಷ್ಟು ಎಲ್ಲರ ಹಿರಿಯರು ಹೇಳಿದ್ದಾರೆ. ಆನಂದ್ ಸಿಂಗನವ್ರ ಬಗ್ಗೆ ಹೇಳ್ಬೇಕಂದ್ರೆ ಆಗಲ್ಲ, ಭಾಳಷ್ಟು ಐತೆ ಮನದಾಗ, ಎದೆಲ್ಲ ತುಂಬ್ಕೊಂಡೈತೆ. ಆ ದೇವ್ರೇನ ಹೆಚ್ಚಿಗೆ ಆಯುಷ್ ಕೊಟ್ಟೆ ಅಂತ ನನಗೆ. ಇಂಥ ಕೈಲಾಗ್ಲಾರ್ದವ್ರಿಗೆ, ಕೈ ಕಾಲಿಲ್ದವ್ರಿಗೆ, ಓದೋದಾಗ್ಲಾರ್ದವ್ರಿಗೆ ಎಲ್ಲರಿಗೆ ಸಹಾಯ ಮಾಡೋಂಥ ಗುಣ ಇರೋಂಥ ಸಿದ್ಧಾರ್ಥ ಸಿಂಗಿಗೆ ನನ್ನ ಆಯುಸ್ಸು ಅವ್ರಿಗೆ ಹೆಚ್ಚಿಗೆ ಮಾಡಲಿ, ಅವರಿಗೆ ಆ ಬುದ್ಧಿ ಆ ಪರಮಾತ್ಮ ನೀಡಲಿ. ಈ ದೇವ್ರ ಗುಡಿ ಕಟ್ಟಿಸಿದಂಥ ಆ ದೇವ್ರ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಮ್ಮಂಥವ್ರು ಹೋದ್ರೆ ಚಿಂತೆ ಇಲ್ಲ, ಅಂಥವ್ರು ಇನ್ನೂ ಇರಲಿ. ದೇಶ ಉದ್ಧಾರ ಮಾಡೋರು, ಊರು ಉದ್ಧಾರ ಮಾಡೋರು, ತಮ್ಮ ತಾನು ಬೆಳೆದ ತನಗೆ ನಮಗೆಲ್ಲ ನೆರಳು ಕೊಡೋಂಥ ಮರ ಹೆಂಗದಾರ ಹಂಗೆ ಸಿದ್ಧಾರ್ಥ ಸಿಂಗ್ ಅವರು ಅದಾರ. ಅದೇ ರೀತಿಯಾಗಿ ಅವರಿಗೆ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಆಯುಷ್ಯನ ನಿನ್ನ ಹೆಚ್ಚಿಗಿದ್ರೆ ಅವರಿಗೆ ಕೊಟ್ಟು ಕಾಪಾಡಲಂತ ಹೇಳಿ, ನಮ್ಮ ಚಂದ್ರಶೇಖರ ಸ್ವಾಮಿ ಪರವಾಗಿ, ನಮ್ಮ ಊರಿನ ಜನರ ಪರವಾಗಿ ಆ ಸ್ವಾಮಿ ಆತಗೆ ಆಶೀರ್ವಾದ ಮಾಡಲಂತೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಆನಂದ್ ಸಿಂಗ್. ಒಂಡ್ಲ ಒದ್ದಿಗೇರಿ ಗ್ರಾಮದಲ್ಲಿ ನಮ್ಮ ಟೀಮ್ ಇತ್ತು, ಆನಂದ್ ಸಿಂಗ್ ಆರ್ಮಿ ಟೀಮು. ಇಲ್ಲಿರ್ತಕ್ಕಂಥ ಗ್ರಾಮದ ಮುಖಂಡರ ಜೊತೆಗೆ ನಮ್ಮ ಒಂದು ಸಂವಾದ ನಡೆಸಿದಾಗ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಮಾತು ಅಂತ ಹೇಳಿದ್ರೆ, ಮರೆಯದ ಮಾಣಿಕ್ಯ ನಮ್ಮ ಆನಂದ್ ಸಿಂಗ್, ಕೊಟ್ಟ ಮಾತಿಗೆ ಉಳ್ಕೊಳ್ತಕ್ಕಂಥವ್ರು ಸಿದ್ಧಾರ್ಥ ಸಿಂಗ್. ಈ ರೀತಿಯ 2 ರತ್ನಗಳು ನಮ್ಮ ವಿಜಯದ ರತ್ನಗಳು. ಅವರು ಒಂದು ಕಡೆ ಶಾಸಕರಾಗಿ, ಸಚಿವರಾಗಿ ಇಡೀ ಕ್ಷೇತ್ರವನ್ನು ಉದ್ಧಾರ ಮಾಡೋದಲ್ಲದೆ ನಮ್ಮ ಕುಗ್ರಾಮವಾಗಿರ್ತಕ್ಕಂಥ ಗುಂಡ್ಲದಗೇರಿಯ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಭಾಳಷ್ಟು ಶ್ರಮಿಸಿರ್ತಕ್ಕಂಥದ್ದು. ಗ್ರಾಮವಾಸ ಜನರ ವಿಶ್ವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ
ನಮ್ಮ ಸಿದ್ಧಾರ್ಥ ಸಿಂಗ್ರವರು ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಜನರ ಕಷ್ಟಗಳಿಗೆ ಸ್ಪಂದಿಸಿ ತಮ್ಮದೇ ಆಗಿರ್ತಕ್ಕಂಥ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ರುದ್ರಪ್ಪಣ್ಣ ಅಂತಕ್ಕಂಥ ಒಬ್ಬ ಗ್ರಾಮಸ್ಥರು ಮಾತಾಡ್ತಾ ಇರಬೇಕಾದ್ರೆ ಒಂದು ವಿಷಯನ ಹೇಳಿರೋದು, ನಾವೆಲ್ಲ ಗುಂಡ್ಲದ್ಗೇರಿ ಅಂತಕ್ಕಂಥ ಉತ್ತರ ಕರ್ನಾಟಕದ ಅತ್ಯಂತ ಹಿಂದುಳಿದ ಕುಗ್ರಾಮದಿಂದ ವಿಧಾನಸೌಧಕ್ಕೆ ಹೋಗಿದ್ದೀವಿ. ನಮ್ಮ ನಾಡ ದೊರೆಯನ್ನು ಕಾಣಲಿಕ್ಕೆ, ನಮ್ಮ ಭೂಮಿಯ ಬಗ್ಗೆ ಸಂಬಂಧಪಟ್ಟ ಒಂದು ಹೋರಾಟವನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಿ ನಮ್ಮ ಭಾಗದ ಶಾಸಕರಾದ ಆನಂದ್ ಸಿಂಗ್ ಅವರು ಮಾತಾಡ್ತಾರೆ. ತಾವ್ಯಾರು ಎಲ್ಲಿಂದ ಬಂದಿರೋ ಅಂತ ವಿಚಾರಗಳನ್ನ ಕೇಳಿದಾಗ ಹೊಸಪೇಟೆಯವರು ಇಂಥ ಗ್ರಾಮದವರು ಅಂತ ಹೇಳಿದಾಗ ಭಾಳಷ್ಟು ಸಂತೋಷ ಪಡ್ತಾರೆ. ಜೊತೆಗೆ ಯಾವ ರೈತರು ಇಲ್ಲಿ ಕೈಯಲ್ಲಿ ಬಿಡಿಗಾಸು ಇರಲಾರ್ದಂಗೆ ರಾಜಧಾನಿಗೆ ಹೋಗಿದ್ರು, ಊಟಕ್ಕೂ ಕೂಡ ಪರದಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ 3-4 ದಿನಗಳ ಕಾಲ ಅವರು ಬೆಂಗಳೂರಿನಲ್ಲಿ ಉಳಿಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಊಟ ವಸತಿಯ ವ್ಯವಸ್ಥೆ ಮಾಡಿದ್ದಲ್ಲದೆ ಪ್ರಯಾಣ ಭತ್ಯೆಯನ್ನು ಕೂಡ ಆನಂದ್ ಸಿಂಗ್ ಅವರು ನೀಡ್ತಾರೆ. ಜೊತೆಗೆ ಅವರೊಂದು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳ್ತಾರೆ, ನಮ್ಮಂಥವ್ರು ಎಲ್ಲಪ್ಪ ನಾವು ವಿಧಾನಸೌಧ ನೋಡಬೇಕು, ಹೊರಗಡೆಯಿಂದ ನೋಡಿ ಅದನ್ನು ತೃಪ್ತಿ ಪಟ್ಕೊಳ್ಬೇಕಾದ್ರೆ ಅಂಥ ವಿಧಾನಸೌಧ ಪ್ರತಿ ಗೋಡೆಯ ಪರಿಚಯವನ್ನು ಸಹ 1 ಗಂಟೆಗಳ ಕಾಲ ನಮ್ಮನ್ನು ಕರ್ಕೊಂಡೋಗಿ ಆನಂದ್ ಸಿಂಗ್ ಅವರು ಪ್ರತಿಯೊಂದು ಗೋಡೆಯನ್ನು ಸಹ ಪರಿಚಯ ಮಾಡ್ತಾರೆ. ವಿಧಾನಸೌಧ ಒಳಗಡೆ ನಮ್ಮೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ನಮ್ಮ ಭಾಗದ ರೈತರನ್ನ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ಕೂಡ ನಮಗೆ ಒಂದು ವಿವರಣೆಯನ್ನು ಕೊಡ್ತಾರೆ. ಇಂಥ ಸರಳ ವ್ಯಕ್ತಿತ್ವ ನಾವೆಲ್ಲಾದರೂ ನೋಡಲಿಕ್ಕೆ ಸಾಧ್ಯ ಆಗ್ತದಾ? ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂಥ ಕ್ಷೇತ್ರ ಅದು ವಿಜಯನಗರ ವಿಧಾನಸಭಾ ಕ್ಷೇತ್ರ. ಅಂತಹ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ಆನಂದ್ ಸಿಂಗರು ಇರುವಂತಹ ಒಂದು ಕ್ಷೇತ್ರದಲ್ಲಿ ನಾವಿದ್ದೀವಲ್ಲಪ್ಪ ಅಂತಕ್ಕಂಥ ಹಿರಿಮೆ ಮತ್ತು ಹೆಗ್ಗಳಿಕೆ ನಮ್ಮದಾಗಿರ್ತದೆ. ಇಂತಹ ಒಬ್ಬ ವ್ಯಕ್ತಿಯನ್ನು, ಅವರ ಪುತ್ರ ಆಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವನ್ನ ನಮ್ಮ ಸೇವೆಗೆ ನಾವು ಉಳಿಸ್ಕೊಳ್ಳಿಲ್ಲ ಅಂತಕ್ಕಂಥ ಒಂದು ನೋವು ನಮಗೆ ಯಾವತ್ತೂ ಕೂಡ ಕಾಡ್ತಾ ಇರ್ತದೆ. ಆದರೆ ಆ ನೋವಾಗಿ ಭಾಳಷ್ಟು ದಿನಗಳ ಕಾಲ ಇರೋದಿಲ್ಲ. ಮುಂದೊಂದು ದಿನ ಅಂಥ ವ್ಯಕ್ತಿಗಳು ನಮ್ಮ ಒಂದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು. ಆ ಮೂಲಕ ನಮ್ಮ ಹೊಸಪೇಟೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವಾಗಿ ಸರ್ವತೋಮುಖ ಅಭಿವೃದ್ಧಿನ ಕಾಣಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಇವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದ ವತಿಯಿಂದ ವಿಶೇಷವಾದ ಧನ್ಯವಾದಗಳನ್ನು ನಮ್ಮ ಗುಂಡ್ಲದ್ಗೇರಿ ಗ್ರಾಮದ ಎಲ್ಲ ಮುಖಂಡರಿಗೆ ನಾವು ತಿಳಿಸ್ತಾ ಇದ್ದೀವಿ. ಅಣ್ಣ, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ನಿಮ್ಮ ಟೈಮ್ ತೆಗೆದು ನಮ್ಮ ಜೊತೆಗೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ರಿ. ನಿಮ್ಮ ಆಶೀರ್ವಾದ ನಮ್ಮ ಸಿದ್ಧಾರ್ಥ ಸಿಂಗ್ ಅವ್ರ ಮೇಲೆ, ಆನಂದ್ ಸಿಂಗ್ ಅವ್ರ ಮೇಲೆ, ಅವರ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ